ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಉದ್ದೇಶಿತ ಅಥವಾ ಪ್ರತಿಷ್ಠೆಯಾಗಿರುವ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಟೌನ್ಶಿಪ್ ವಿಚಾರ ಇವತ್ತು ಒಂದು ಹೈ ಡ್ರಾಮಾ ರೀತಿ ನಡೆದಿದೆ. ರೈತರ ವಿರೋಧದ ಮಧ್ಯೆ ಅಥವಾ ಭೂ ಮಾಲೀಕರ ವಿರೋಧದ ಮಧ್ಯೆ ಅಲ್ಲಿ ಯಾವುದೋ ಮಂಡಲಹಳ್ಳಿನಲ್ಲಿ JMC ಸರ್ವೆಗೆ ಮುಂದಾಗಿದ್ದರಂತೆ GBA ಯಾರೋ ಅಧಿಕಾರಿಗಳು. ಜನ ಹೆಣ್ಣು ಮಕ್ಕಳು ಪೊರಕೆ ಹಿಡಿದುಕೊಂಡು ಬಂದಿದ್ದಾರೆ. ಅವರ ವಾಹನಗಳ ಮೇಲೆ ಯಾರೋ ಒಬ್ಬರೋ ಇಬ್ಬರು ಕಲ್ಲು ತೂರ್ಬಿಟ್ಟಿದ್ದಾರೆ. ನಂತರ ಪರಕೆನಲ್ಲಿ ಒಂದು ಇಬ್ಬರಿಗೆ ಬಾರಿಸಿದ್ದಾರೆ ಅಥವಾ ಬಾರಿಸಿಕೊಂಡಿದ್ದಾರೆ ಯಾರೋ ಒಬ್ಬರು. ಟೌನ್ಶಿಪ್ ನಿಲ್ಲಿಸಬೇಕು, ನಮ್ಮ ಗ್ರಾಮಕ್ಕೆ ಅಧಿಕಾರಿಗಳು ಬರೋದು ಬೇಡ, ಬಲವಂತವಾಗಿ ಸರ್ವೆ ಕಾರ್ಯ ಮಾಡೋಕ್ಕೆ ಬಂದರೆ ಪರಕೆ ಹೊಡಿತೀವಿ ಅಂತ ಜನರ ಎಚ್ಚರಿಕೆ. ಆದರೂ ಹೋಗಿದ್ದಾರೆ ಆಫೀಸರ್ಸು, ಪೊಲೀಸ್ನವ್ರನ್ನ ರೈತರು ಜನ ಎಲ್ಲ ತರಾಟೆಗೆ ತಗೊಂಡಿದ್ದಾರೆ. ಸರಿ, ಗಲಾಟೆಗಳು ತಿಸ್ರ ಮತ್ತು ವಾದ ಪ್ರತಿವಾದಗಳು ಅಥವಾ ಘರ್ಷಣೆಯ ಹಂತವನ್ನು ತಲುಪಿದಾಗ ಹೆಚ್ಚುವರಿ ಪೊಲೀಸರು ಅಧಿಕಾರಿಗಳು ಅಲ್ಲಿಗೆ ಧಾವಿಸಿದ್ದಾರೆ, SPಯ ಸಮೇತ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ, ಹಲ್ಲೆ ಮಾಡಿದರೆ ನಾವು ಸುಮ್ಮನೆ ನೋಡ್ತಾ ಕೂರಲ್ಲ, ಕಾನೂನು ಕೈಗೆತ್ತಿಕೊಳ್ಳೋ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ SP ಮಾತಿಗೆ ರೈತರು ಕೆರಳಿದ್ದಾರೆ. SP ಕಾನೂನಿಗೆ ಕೈಗೆತ್ತಿಕೊಳ್ಳಬೇಡಿ ಅಂತ ಹೇಳಿರೋದೆಲ್ಲ ಸರಿ, ನಾವು ಸುಮ್ಮನೆ ಕೂರಲ್ಲ ಅಂತ ಪೌರುಷ ತೋರಿಸ್ಬೇಡಿ SP. ನೀವು ಪೌರುಷ ತೋರ್ಸೋಕ್ಕೆ ಅಲ್ಲಿ ಬ್ರಿಟಿಷರ ಕಾಲದ ಪ್ರತಿನಿಧಿ ಅಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ವರ್ಕ್ ಆಗಬೇಕು ಲೋಕಲ್ ಪೊಲೀಸ್ ಆಫೀಸರ್ಸಿಗೆ. ಸಿಚುಯೇಷನ್ ಟೆನ್ಸಪ್ ಆಗಿದ್ದಾಗ ಅದನ್ನು ಕೆರಳಿಸೋ ಥರ ಮಾತಾಡೋದಲ್ಲ, ನನಗೆ ಅಧಿಕಾರ ಇದೆ ಅಂತ. ಇಂಥ SP ಗಳನ್ನ ಭಾಳ ದಿನ ನೋಡ್ಬಿಟ್ಟಿರ್ತೀನಿ ನಾನಂತೂ ನನ್ನ ಜೀವನದಲ್ಲಿ. ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿರ್ತೀನಿ, ನನಗೆ ಇವ್ರು ಗೊತ್ತಿಲ್ಲ ಯಾರು ಅಂತ. ಡೋಂಟ್ ಟ್ರೈ ಟು ಡೂ ದ್ಯಾಟ್. ಕೂಲಿಂಗ್ ಆಫ್ ಇಸ್ ದ ಬೆಸ್ಟ್ ಮೆಥಡ್. ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಒಪ್ಪಿಗೆ ತೆಗೆದುಕೊಂಡಿರುವ ರೈತರ ಪಟ್ಟಿಯೇ ಕೊಡು ಅಂತಂದರೆ ಏನು ಕತ್ತೆ ಕಾಯ್ತಾ ಕೂತಿದ್ದಾರೆ, ಏನು ತಿಂತಾ ಇದ್ದಾರೆ ಎಲ್ಲವನ್ನೂ ಆಫೀಸರ್ಗಳು? ಮಣ್ತೀನಿ ಹೋಗಿ ಎಲ್ಲರೂ. ಒಪ್ಪಿಗೆ ತೆಗೆದುಕೊಂಡಿರುವವರ ಪಟ್ಟಿ ಕೊಡ್ರಯ್ಯ, ಫೂಲ್ಗಳ ಅಂತ ಕೇಳಿದ್ರೆ ಕೊಡಲ್ಲ. ಒಪ್ಪಿಗೆ ಇದೆ. ನಿಮ್ಮ ತಾತನ ಮನೆ ಆಸ್ತಿ ನಾವು ನೀವು ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಿಲ್ಲ. ಯಾಕೆ ಒಪ್ಕೋಬೇಕು? ಹೌದು, ಯಾಕೆ ಒಪ್ಕೋಬೇಕು? ಅವರು ಪ್ರತಿಭಟನೆ ಹಕ್ಕಿಲ್ವಾ? ಅದು ಬೇರೆ ವಿಚಾರ ಆಮೇಲೆ. ಹಾಗಾಗಿ ಪೊಲೀಸ್ ಆಫೀಸರ್ಸು ಡು ನಾಟ್ ಬಿಹೇವ್ ಲೈಕ್ ರೌಡೀಸ್. ಅಲ್ಲಿ ನೀವು ರಾಜ್ಯದ ಪ್ರತಿನಿಧಿ ಅಂದ ತಕ್ಷಣ ಮೊದಲು ಜನರ ಪ್ರತಿನಿಧಿ ಅನ್ನೋದನ್ನು ಮರೆಯಬೇಡಿ, ಆಮೇಲೆ ರಾಜ್ಯದ ಪ್ರತಿನಿಧಿ ನೀವು. ಹೌದು, ಜನರಿಂದ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಚೀಫ್ ಮಿನಿಸ್ಟರ್ ಓಪನಿಂಗ್ ಚೆನ್ನಾಗೇ ಮಾಡಿದ್ದಾರೆ ನನ್ನ ಪ್ರಕಾರದಲ್ಲಿ. ನಿಜ, ಆಡಳಿತದ ಓಪನಿಂಗ್ ಈ ಚೀಫ್ ಮಿನಿಸ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಇಟ್ಸ್ ನಾಟ್ ಅ ಬ್ಯಾಡ್ ಜಾಬ್ ನನ್ನ ಪ್ರಕಾರ, ಕೆಟ್ಟದಾಗಿ ಮಾಡಿಲ್ಲ. ಹೌದು, ಅಂತ ಚೆನ್ನಾಗಿ ಮಾಡಿಕೊಂಡು ಇರೋ 1.5 ವರ್ಷಕ್ಕೆ ಚುನಾವಣೆಗೆ ತಯಾರಿಯಾಗಿ ಮಗದೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಿರೋ ಮುಖ್ಯಮಂತ್ರಿ ಇದನ್ನ ಯಾಕೆ ಈ ಹುಳ ಮೈ ಮೇಲೆ ಬಿಟ್ಕೊಂಡು ಓಡಾಡ್ತಿದ್ದೀರೋ ನಂಗೆ ಅರ್ಥವಾಗ್ತಿಲ್ಲ. ಈ ಯೋಜನೆ ಮಾಡೋದಿದ್ರೆ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಫೇಲ್ಯೂರ್ ಅಂತ ಯಾವನ ಸರ್ಟಿಫಿಕೇಟ್ ಕೊಡ್ತಾನ? ಖಂಡಿತ. ಅಥವಾ ಯಾರು ಡಿಕ್ಲೇರ್ ಮಾಡಿಬಿಡ್ತಾನ CM ಶಿವಕುಮಾರ್ ಫೇಲ್ಯೂರ್, ಯೋಜನೆ ತರಲಾಗಲಿಲ್ಲ ಅಂತ ಯಾರು ಹೇಳ್ತಾರ? ಏನಿಲ್ಲ. ಅಥವಾ ಯೋಜನೆ ತಂದಿದ್ದಕ್ಕೆ ಕಾಂಗ್ರೆಸ್ಸಿನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಕರ್ನಾಟಕ ಜನ ಕಾಯ್ತಾ ನಿಂತಿದ್ದಾರಾ? ಏನಿಲ್ಲ. ಈ ಯೋಜನೆ ತಂದರೆ ಕರ್ನಾಟಕಕ್ಕೆ ಏನೋ ಲಾಭ ಆಗಬಾರ್ದೆಲ್ಲ ಆಗಿಬಿಡುತ್ತೆ ಅಂತ ಏನಿಲ್ಲ. ವೈ? ಹಾಗಾದ್ಮೇಲೆ ಏನಕ್ಕೆ ಬೇಕಿದು? ಯಾರು ಇಂಟ್ರೆಸ್ಟ್ ಇದು? ಏನು ಆಸಕ್ತಿ ನಂಗೆ ಎಲ್ಲರಿಗೂ ನಂಗೆ ಅರ್ಥನೇ ಆಗ್ತಿಲ್ಲ ಈ ಯೋಜನೆ ಕತೆ. ಒಂದು ವೇಳೆ ಯಾವುದೋ ಒಂದು ರಸ್ತೆ ಯೋಜನೆ, ಓಕೆ ಫೇರ್, ಡ್ಯಾಮ್ಗಳು, ಕಣ್ಣಲ್ಲಿ ರಕ್ತ ಬರೆಸ್ಕೊಂಡು ಜನ ಜಮೀನು ಕೊಟ್ಟಿದ್ದಾರೆ. ಅವತ್ತು ಕೊಟ್ಟ ಡ್ಯಾಮ್ ಜಮೀನಿಗೆ ಇವತ್ತು ಪರಿಹಾರ ಸಿಕ್ಕದೆ ಒದ್ದಾಡ್ತಿರೋರಿದ್ದಾರೆ. ಪಾಪ. ಅವತ್ತು ಕೊಡ್ತಾ ಇದ್ದೀವಿ 4 ಆಣಿ 8 ಆಣಿ ಇದನ್ನು ಪರಿಹಾರ. ಹಾಗಾಗಿ ಈ ರಾಜ್ಯ ಸರ್ಕಾರ ಯಾಕೆ ಇದನ್ನು ಹಠವಾಗಿಯೂ ಪ್ರತಿಷ್ಠೆಯಾಗಿಯೂ ಮಾಡ್ಕೊಂಡಿದೆಯೋ ಗೊತ್ತಿಲ್ಲ. ಅವರಿಂದ ಕ್ಯೂ ತಗೊಂಡವ್ರ ಥರ ಪೊಲೀಸ್ನವರು ಬಿಹೇವ್ ಮಾಡಕೂಡ್ದು. ಐ ಆಮ್ ಟೆಲಿಂಗ್ ದಿ ಸ್ಟೇಟ್ ಪೊಲೀಸ್ಗೆ, ಇವೆಲ್ಲ ಸಣ್ಣದಾಗಿ ಪ್ರಾರಂಭ ಆಗಿದ್ದು ಮುಂದೆ ಭಾಳ ಕೆಟ್ಟ ಪರಿಸ್ಥಿತಿಗಳು ಟರ್ನ್ಗಳನ್ನು ತೊಗೊಂಡ್ರದ್ದು ನಾವು ನೋಡಿದ್ದೀವಿ ಹಿಂದೆ ಎಲ್ಲ. ನೀವು ಸುಮ್ಮನೆ ಹುಡುಗಾಟ ಆಡಬೇಡಿ, ಅಲ್ಲಿ ಕಾಕಿ ಬಟ್ಟೆ ಹಾಕಿದ್ದೀವಿ ಕೈಯಲ್ಲೇನೋ ಇದೆ ಅಂದ್ಬಿಟ್ಟು. ಏನಿಯೋ ಅದಾಗಿದೆ, ಗಲಾಟೆ ಆಯಿತು, ಡ್ಯಾಶ್. ಐ ಹೋಪ್ ಪೊಲೀಸ್ ಯು ಹ್ಯಾವ್ ಟು ಆ್ಯಕ್ಟ್ ವಿತ್ ಅಬ್ಸಲ್ಯೂಟ್ ಪೇಷನ್ಸ್. ಒಬ್ರಿಗೋ ಕಲ್ಲಲ್ಲಿ ಬೀಳಬಹುದು, ತೊಂದರೆ ಇಲ್ಲ. ಇಟ್ ಡಸಂಟ್ ಮ್ಯಾಟರ್. ದಟ್ಸ್ ಹೌ ಪೇಷನ್ಸ್ ಇರಬೇಕಲ್ಲಿ. ಅವ್ರನ್ನ ಮೊದಲು ಕೂಲ್ ಮಾಡಿ. ಹೌದು, ಅನುಮಾನನೇ ಇಲ್ಲ. ಬಡದಾಕ್ಬಿಡ್ತೀನಿ, ಚಚ್ ಹಾಕ್ಬಿಡ್ತೀನಿ, ಕೇಸ್ ಹಾಕ್ಬಿಡ್ತೀನಿ, ಯಾಕೆ ಹೋಗ್ರೆ ಅಂತಂತಾರೆ. ಅದೇನು ಮಾಡ್ಕೊತಾರೆ? ಹೋಗಂದ್ಬಿಡ್ತಾರೆ. ಆಮೇಲೆ ಅದು ವಿಕೋಪಕ್ಕೆ ಹೋಗುತ್ತೆ. ನಾವು ನೋಡಿದ್ದೀವಿ ಇದನ್ನೆಲ್ಲ, ವಿಕೋಪಕ್ಕೆ ಹೋಗಿರೋದನ್ನ ಹಿಂದೆ. ದೆನ್ SP ಬಲಿಪಶುಗಳಾಗಿದ್ದೀರಿ, ಜ್ಞಾಪಕ ಇಟ್ಕೊಳ್ಳಿ. ಸರ್ಕಾರಗಳು ನಿಮ್ಮನ್ನು ಕೈ ಬಿಡುತ್ತವೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಗೌರ್ಮೆಂಟ್ ಇಲ್ಲಿ ನಿಮ್ಮನ್ನು ಕೈ ಬಿಡುತ್ತೆ, SPನ. ಸಿಚುಯೇಷನ್ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂತ ಹಂಗೆ ಮಾಡ್ಕೋಬಾರ್ದು. ಇಟ್ಸ್ ನಾಟ್ ಎ ಫೇರ್ ಥಿಂಗ್. ಕೂಲ್ ಹ್ಯಾಂಡಲ್ ಮಾಡಿ ನಿಧಾನಕ್ಕೆ.
ಸ್ವಲ್ಪ ಟೈಮ್ ತೊಗೊಳ್ಳಿ, ಒಂದಿನ ಕಳೀಲಿ, ಸರ್ವೆ ನಾಳೆಗೆ ಹಾಕ್ಕೊಳ್ಳಿ, ನಾಳಿದ್ದಕ್ಕೆ ಹಾಕ್ಕೊಳ್ಳಿ, ಅದರಾಚೆ ನಾಳೆಗೆ ಹಾಕ್ಕೊಳ್ಳಿ, ಏನು ದೇಶ ಬಿದ್ದೋಗಲ್ಲ. ಈ ಯೋಜನೆ ನಾಳೆ ಬೆಳಿಗ್ಗೆ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಒಳಗಡೆ ಮುಗಿದೋಗ್ಬೇಕು ಅಂತ ಅನ್ನೋದಕ್ಕೆ ಏನಾದ್ರು ದೇಶ ಬಿದ್ದೋಗುತ್ತಾ? ಆಗದೆ ಇದ್ದರೆ ಎಂಥದ್ದು ಏನಾರು ಆಗತ್ತಾ? ಯಾರೊಬ್ರು ಹೇಳಿ ನೋಡೋಣ, ಹೇಳಿ ನೋಡೋಣ ಯಾರೊಬ್ರು. ಸರ್ 16ನೇ ತಾರೀಕು ಎಕ್ಸಾಮ್ ಆಗದೆ ಇದ್ರೆ ಕತೆ ಏನು ಸರ್ ಮಕ್ಕಳದ್ದು ಅಂದ್ರೆ ಏನಿಲ್ವಲ್ಲ, ಆ ಥರ ಅರ್ಜೆನ್ಸಿ ಏನಿಲ್ವಲ್ಲ. ಯಾಕೆ ದಿನ ಯಾರು ಆ್ಯಕ್ಟಿಂಗ್ ಲೈಕ್ ಡೆವಿಲ್ಗಳ ಥರ ಆಡ್ತಾ ಇದ್ದೀರಿ? ಹೋಗಿ ಹಂಗೆ ಆಡಬೇಡಿ. ಸಹಜವಾದ ಕೋಪ ಆಕ್ರೋಶದಲ್ಲಿ ಇರ್ತಾರೆ ರೈತರು. ಸರ್ಕಾರ ಹೇಳಿದೆಯಲ್ಲಪ್ಪ, ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ, ಕೊಟ್ಟ ಮೇಲೆ ಏನಕ್ಕೆ ನೀವು ಸಾಯಿ ಓದಾಡ್ತಾ ಇದ್ದೀರಿ? ಒಳ್ಳೆ ಇದ್ರ ಥರ ಇದ್ರ ಹುಳುಗಳ ಥರ ಒಳ್ಳೆ ಕೊಟ್ಟ ಮೇಲೆ ಏನಕ್ಕೆ ಓದಾಡ್ತಿದ್ದೀರಿ? ಅದಕ್ಕೆ ಹೇಳಿದ್ದು ಅದನ್ನು ಪ್ರಕಟ ಮಾಡಿ 80% ತೋರಿಸಿ ಅದು ಯಾರು ಅಂದ್ಬಿಟ್ಟು ಕೊಟ್ಟರೆ ಅವರು ಯಾವನು ಅದನ್ನು ತಡೆಯೋಕ್ಕಾಗಬಾರ್ದು. ಆಗ 20% ಜನ ಬಂದು ತಡೆದ್ರೆ ಅದನ್ನು ಕೇಳಿ ಅಂತ ನಾನು ಹೇಳೇ ಇಲ್ಲ. ಕರೆಕ್ಟ್, ನಾನು ಹೇಳೇ ಇಲ್ಲ ಅದನ್ನು ಕೇಳಿ ಅಂತ. ಕೇಳಬೇಕಾಗಿಲ್ಲ, ಆಗ ಅದು ಪ್ರೊಡ್ಯೂಸ್ ಮಾಡಿ. ಎಕ್ಸಾಕ್ಟ್ಲಿ. ಆಲ್ ರೈಟ್ ಅಂತಂದ್ರು. ತುಳ್ಳಾಟ ಕಿಲ್ಲಾಟ ಆಯಿತು. ಯಾರೋ ಒಬ್ಬರಿಗೆ ಪೊಲೀಸ್ನವ್ರಿಗೆ ಕಲ್ಲೇಟ್ ಯಾರು ಹೊಡೆದಿರಲ್ಲ, ಕ್ರಾಸ್ ಆಗಿ ಬಂದಿರುತ್ತೆ ಅದು. ಹಾಗೆ ಒಬ್ಬರು ರೈತರಿಗೂ ಆಗಿದೆ, ಹಾಗಾಗಿ ಅವ್ರಿಗೂ ಆಗಿದೆ. ಸರ್ವೆ ಕಾರ್ಯ, ರೈತರು ಪ್ರತಿಭಟನೆ, ಇನ್ಯಾರೋ ಕೆಲವರು ಪರ ಇದ್ದಾರಂತೆ, ಅವರು ನಡೀಲಿ ಸರ್ವೆ ಅಂತ. ನೀವು ನಡೀಲಿ ಸರ್ವೆ ಅನ್ನೋರು ಪ್ರತಿಭಟನೆ ಮಾಡ್ಕೊಳ್ಳಿ, ಬೇಡ ಅನ್ನೋರು ಮಾಡ್ಕೊಳ್ಳಿ. ಆದರೆ ಇದು ಎರಡನ್ನು ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಮಾತುಕತೆಯ ಮೂಲಕ ಶಾಂತಯುತವಾಗಿ ಮುಂದುವರಿಸಬೇಕೇ ಹೊರತು ಯೋಜನೆಯನ್ನು ಇದನ್ನು ದಬಾವಣೆ ಮಾಡಿ ಹೊಡೆದು ಬಿಡ್ತೀನಿ, ಬಡ್ದು ಬಿಡ್ತೀನಿ, ಚಚ್ಚು ಬಿಡ್ತೀನಿ, ಗುದ್ದು ಬಿಡ್ತೀನಿ ಅಂದ್ಕೊಂಡು ಹೋದರೆ ಆ ಕಾಕಿ ಬಟ್ಟೆ ವಿಲ್ ಹ್ಯಾವ್ ಟು ಫೇಸ್ ಎ ಪ್ರಾಬ್ಲಮ್. ನಾನು ಇವತ್ತೇ ವಾರ್ನ್ ಮಾಡ್ತಾ ಇದ್ದೀನಿ, ಬಿ ಕೇರ್ಫುಲ್ ಅವ್ರುಗಳು. ನೀವು ಅನುಭವಿಸ್ತೀರಿ ಆಮೇಲೆ ನಾಳೆ. ಆಮೇಲೆ ಆ SP-ನೇ ಬಲಿಪಶು ನಂಬರ್ 1 ಬರೆದಿಟ್ಕೊಳ್ಳಿ ಬೇಕಾರೆ. ಏನಾದ್ರು ಹೆಚ್ಚು ಕಡಿಮೆ ಆದರೆ ಫಸ್ಟ್ ಡಿಮಾಂಡ್ ವಿಲ್ ಬಿ ಟು ರಿಮೂವ್ ದಿ SP. ರೈಟ್, ಫಸ್ಟ್ ಡಿಮಾಂಡ್ ವಿಲ್ ಬಿ ದಟ್. ಸೊ ಕೂಲಾಗಿರಿ ಆಫೀಸರ್ಸ್, ಅರ್ಜೆಂಟ್ ಮಾಡ್ಕೊಳ್ಬೇಕಾದ ಏನೂ ಇಲ್ಲ ಇದರಲ್ಲಿ. ಈಗ ಭೂಮಾಲೀಕರ ಒತ್ತಡ ಅಂದರೆ ಅವರ ಅನುಮತಿ ಇಲ್ಲದೇ ಸರ್ವೆ ಮಾಡಬಹುದಾ ಸರ್? ಬೇಸಿಕಲಿ ಒಂದು ಅನುಮತಿ ಬೇಕೋ ಬೇಡವೋ ಆಮೇಲೆ ನೋಡೋಣ. ಓಕೆ, ದಬಾವಣೆ ಮಾಡಿ ಸರ್ವೆ ಮಾಡೋ ಅನಿವಾರ್ಯತೆ ಏನು? ಫಸ್ಟ್ ಆಫ್ ಆಲ್ ಅದೇನು ಹೇಳಿ ನನಗೆ. ಅನುಮತಿ ಬೇಕೋ ಬೇಡವೋ ಆಮೇಲೆ ನೋಡೋಣ. ಅದು ಸರ್ಕಾರಗಳಿಗೆ ಅಧಿಕಾರ ಇರಬಹುದು ಒಂದು ಯೋಜನೆ ಎಂದಾಗ. ಬಟ್ ಈ ಯೋಜನೆಯಲ್ಲಿ 80% ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ಒಳಕ್ಕೆ ಹೋಗಿ ಇನ್ನು ಉಳಿದವ್ರದ್ದು ಮಾಡೋದಕ್ಕೆ ಅಧಿಕಾರ ಇದೆ. 80% ಬೇಡ ಅನ್ನೋದಾದರೆ ಹೆಂಗಿದೆ ನಿಮ್ಗೆ ಅಧಿಕಾರ? ಆಗ ಹೆಂಗೆ ಬರುತ್ತೆ ಅಧಿಕಾರ? ಬರಲ್ಲ. ಇಂತಹದೇ ಹೋರಾಟಗಳನ್ನು ಕಾಂಗ್ರೆಸ್ ನಡೆಸಿಲ್ವೇನು ಹಿಂದೆ? ನಡೆಸಿಲ್ವೋ? ದಿ ಸೋ ಕಾಲ್ಡ್ ಕಾಂಗ್ರೆಸ್ ಲೀಡರ್ಸು ಮಾತಾಡಿ ಒಬ್ಬೊಬ್ಬರವೇ. ನೀವು ನಡೆಸಿಲ್ವೋ ಈ ಥರದ ಹೋರಾಟಗಳನ್ನ ಹಿಂದೆ? ಆಗಿದೆ. ಭೂಸ್ವಾಧೀನದಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು. ನೀವು ಯಾರು ಲಾಠಿ ಹಿಡ್ಕೊಂಡು, ಕೋಲ್ ಹಿಡ್ಕೊಂಡು, ಅಥವಾ ಇನ್ನೊಂದು ಹಿಡ್ಕೊಂಡು, ಪರ್ಕೆ ಹಿಡ್ಕೊಂಡು, ಮತ್ತೊಂದು ಹಿಡ್ಕೊಂಡು ಪ್ರತಿಭಟನೆ ಮಾಡೇ ಇಲ್ವಾ ನೀವು? ಓಕೆ, ಐ ವಾಂಟ್ ಟು ಆಸ್ಕ್ ದ SP ಆಫ್ ರಾಮನಗರ ಡಿಸ್ಟ್ರಿಕ್ಟ್, ಅದು ಏನು ರಾಯಲ್ ಅಥವಾ ಬೆಂಗಳೂರು ದಕ್ಷಿಣ ರೀ ಸಾಹೇಬ್ರೆ, ಪೊರ್ಕೆ ವೆಪನ್ನ ಇಲ್ಲ ಸರ್, ಕಾನೂನಾತ್ಮಕವಾಗಲ್ಲ ಅದು. ದೆನ್ ಹೌ ಡು ಯು ಟೇಕ್ ಆ್ಯಕ್ಷನ್ ಆನ್ ವಾಟ್? ಪೊರ್ಕೆ ವೆಪನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ. ಅಲ್ಲಿ ತಗೋಬೋದು ಬೇಕಾರೆ. ಹ್ಯಾಂಡಲ್ ಮಾಡಿದ್ರು, ನಮ್ಗೆ ಇದು ಮಾಡಿದ್ರು, ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅಂತ ಬೇಕಾದ್ರೆ ತಗೋಬೋದು. ಪರ್ಕೆ ಹಿಂಗೆ ವೆಪನ್ ಆಗುತ್ತೆ? ಪರ್ಕೆ ತೋರಿಸೋದು ಅಪರಾಧನ? ಯಾಕೆ ಅಪರಾಧ ಆಗಬೇಕು ಪರ್ಕೆ ತೋರಿಸೋದು? ಜನ ಪರ್ಕೆ ತೋರಿಸಿ ಹೆದರ್ಸಿ ಹೊಡಿಯಕ್ಕೆ ಹೋಗಬೇಡಿ. ವರ್ಸ್ಟ್ ಕೇಸ್ ಬಂದು ನೀವೇ ಹೊಡ್ಕೊಳ್ಳಿ, ಅದು ಅವಮಾನ. ಹೌದು, ಸರ್ಕಾರಕ್ಕೆ ಅವಮಾನ ಅದು. ಹೌದು, ನಿಜ. ನೆನ್ಪಿಟ್ಕೊಳ್ಳಿ, ಗಾಂಧೀಜಿ ತತ್ವ. ಮಹಾತ್ಮ ಗಾಂಧಿ ಹೆಸರಿನಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಗಾಂಧೀಜಿದೇ ಉತ್ತರ ಕೊಡಿ. ಹಿಂಸೆಗೆ ಹೋಗಬೇಡಿ. ಹೌದು. ಮತ್ತೆ ಅಧಿಕಾರಿಗಳಿಗೆ ಹೊಡೆಯಬಾರ್ದು, ಕಾನೂನು ಪ್ರಕಾರ ರಾಂಗ್. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಅದು ಯಾವ ಅನುಮಾನನೂ ಬೇಕಿಲ್ಲ. ನೋ ಬಡಿ ಶುಡ್ ಹಿಟ್. ಡ್ಯೂಟಿಲಿರೋ ಆಫೀಸರ್ಸ್ಗೆ ಹೊಡೆಯಕ್ಕೆ ಹೋಗೋದು, ಮಾಡೋದು, ಕಲ್ಲಲ್ಲಿ ಹೊಡೆಯೋದು, ಕೆಳಗೆ ಹಾಕೊಂಡು ತುಳಿದು ಬಿಡೋದು, ಇವೆಲ್ಲ ಮಾಡಬಾರ್ದು. ನೀವು ನಿಮ್ಮ ಹೋರಾಟ ಮಾಡಿ, ತಪ್ಪು ಸರಿನೋ ಆಮೇಲೆ ನೋಡೋಣ. ಸರ್ಕಾರ ಕೂಡ ಸರ್, ಒಂದು ಕೊನೆ ಪ್ರಶ್ನೆ, ಸರ್ಕಾರ ಕೂಡ ಈಗ ಪೊಲೀಸರ ಕೈಗೆ ಎಲ್ಲವನ್ನ ಕೊಟ್ಬಿಟ್ಟು ಅವ್ರು ಸೈಲೆಂಟ್ ಆಗ್ಬಿಟ್ರೆ? ನಾನು ಹೇಳ್ತಿರೋದು ಮಾಡಕೂಡ್ದು. ಗೌರ್ನಮೆಂಟು ಶುಡ್ ಎಂಪ್ಲಾಯ್ ಪೇಷನ್ಸ್ ಇದರಲ್ಲಿ. ಮತ್ತು ಎರಡನೇದು, ಈ ಯೋಜನೆ ಏನಕ್ಕೆ ಅನಿವಾರ್ಯತೆ ಈ ರಾಜ್ಯಕ್ಕೆ ಅನ್ನೋದನ್ನ ನೀವು ಇನ್ನೂ ನನಗೆ ಕನ್ವಿನ್ಸ್ ಮಾಡಿಲ್ಲ ಅಂತ ನನ್ನ ವಾದ. ಒಂದು ತಿಂಗಳಾಯ್ತು ನೀವು ಪ್ರಶ್ನೆ ವಾದ ಅದೇನೆ. ಹೌದು, ನನಗೆ ಇನ್ನೂ ಕನ್ವಿನ್ಸ್ ಆಗಿಲ್ಲ ಅದು. ಅಲ್ಟಿಮೇಟ್ಲಿ ನಾನು ಅವತ್ತೂ ಹೇಳ್ತಿದ್ದೆ, ಇವತ್ತೂ ಹೇಳ್ತೀನಿ, ಯೋಜನೆಗಳು ಭೂಸ್ವಾಧೀನವಿಲ್ಲದೆ ಯಾವ ರಾಜ್ಯದಲ್ಲಿ ದೇಶದಲ್ಲೂ ನಡೆಯಲು ಸಾಧ್ಯವಿಲ್ಲ.
ಹೌದು. ಭೂಸ್ವಾಧೀನವಾಗಲೇಬೇಕು. ಎಲ್ಲದಕ್ಕೂ ಸರ್ಕಾರಿ ಜಮೀನೇ ಇರುವುದಿಲ್ಲ, ನಾನು ಒಪ್ಕೋತೀನಿ. ಹೌದು. ಆದರೆ ಅದನ್ನು ನಡೆಸುವ ರೀತಿ ನೋಡ್ಕೊಳ್ಳಿ. ನಾಳೆ ನೀವು ಇದನ್ನು ದಬಾಳಿಕೆಗೆ ಮಾಡಿದ್ರೆ ಇನ್ನೊಂದು ಸರ್ಕಾರ ರಾಜಸ್ಥಾನದಲ್ಲೋ ಗುಜರಾತ್ನಲ್ಲೋ ಮತ್ತೊಂದು ಕಡೆಯಲ್ಲೋ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವ ನೈತಿಕ ಹಕ್ಕಿದೆ ಅದನ್ನು ಪ್ರತಿಭಟನೆ ಮಾಡೋಕ್ಕಲ್ಲಿ? ಅಲ್ಲಿಗೊಂದು ನ್ಯಾಯ ಇಲ್ಲಿಗೊಂದು ನ್ಯಾಯನಾ? ಜನ ಕೇಳ್ತಾರೆ ಅದನ್ನು. ನ್ಯಾಯನಾ ಅದು? ಡಿ ಕೆ ಶಿವಕುಮಾರ್ ವಿಲ್ ಹ್ಯಾವ್ ಟು ಆನ್ಸರ್ ಇಟ್. ಎಸ್. ಹಂಗಾಗಿ ಪೇಷನ್ಸ್ ಬೇಕು. ನೀವು ಒಪ್ಸೋದಾದರೆ ಒಪ್ಸಿ, ನಥಿಂಗ್ ರಾಂಗ್. ಸಮಯ ತಗೊಳ್ಳಿ. ನಾಳೆ ಮುಗ್ದೋಗ್ಬಿಡ್ಬೇಕು, ನಾಳೆ ಇದು ಕ್ಲೋಸ್ ಮಾಡಿಸ್ಬಿಡ್ಬೇಕು ಇದನ್ನು ಅಟ್ ಎನಿ ಕಾಸ್ಟ್. ಇದು ನಂದು ಐಕಾನಿಕ್ ಯೋಜನೆ ಇದು ಅಂತ. ಏನು ಐಕಾನಿಕ್? ಯಾವನೂ ಜ್ಞಾಪಿಸ್ಕೊಳ್ಳಲ್ಲ ಆನರಬಲ್ ಚೀಫ್ ಮಿನಿಸ್ಟರ್. ನಾನು ಹೇಳಿದ್ದೀನಿ, ಯಾವ ಥರ ಬಡ್ದು ಪಡೆದು ಮಾಡ್ಬಿಟ್ಟು ಲೇಔಟ್ ಮಾಡಲಿಲ್ವೇನೋ ಅಂತ ಹೇಳ್ತಾರೆ ಹೊರತು ಬೇರೆ ಯೋಜನೆಗಳು ನೀವು ಮಾತಾಡ್ತಾ ಇದ್ದೀರಲ್ಲ, ಫೆಂಟಾಸ್ಟಿಕ್ ಮಾಡಿ. ಹೌದು. ಯಾರು ಬೇಡ ಅಂದವರು? ಹೂ ವಿಲ್ ಸೇ ನೋ? ಹೌದು ಅಲ್ವೇ? ಹೌದು ಸರ್, ಮಾತಾಡಿದ್ದಾರೆ ಸರ್ ರೈತರು ನೋಡ್ಬೋದು. ಎಸ್. ಏನು ಹೇಳಲಿಲ್ಲ, ಬಂದು ಕೆಲಸ ಮಾಡ್ತಾವ್ರೆ. ಪೊಲೀಸರು ಬಂದು ಇಲ್ಲಿ ಎಲ್ಲಾರನು ಕುಂಡ್ರಿಸ್ಬಿಟ್ಟು ಅಲ್ಲಿ ಮಾಡಿಸ್ತಾವ್ರಲ್ಲ, ಸರಿನಾ? ಇದು ರೈತರನ್ನ ಇಷ್ಟು ರಚಿಕೆಡ್ಸ್ತಾವ್ರಲ್ಲ, ಅವರು ಉದ್ಧಾರ ಆಯ್ತಾರ? ಯಾವತ್ತಿದ್ರು ಅವ್ರಿಗೆ ನಾನೇನೋ ಮೊಚ್ಚಲ್ಲೇ ಹೊಡಿತೀನಿ, ಮಾತ್ರ ಮೊಚ್ಚ ತಕೊಂಡೆ ಕತ್ತರಿಸ್ತೀನಿ. ನನ್ನ ಮಗ ಬತ್ತಾನ ಬರ್ಲಿ. 1 ವರ್ಷದಿಂದ ಮಾನವತೆಯಿಂದಾನೇ ಕಾಯ್ದು ನಾವು ಚಂಡಿ ಚಾಮುಂಡಿ ಆಗೋಗಿದ್ದೀವಿ. ನಾವಿನ್ ಬಿಡಲ್ಲ ಸಮಯ ಅಷ್ಟೇ. ಪೊಲೀಸ್ನವರು ನೋಡ ಅಮ್ಮನ್ಗೆ ಎಳ್ದ್ಬಿಟ್ಟು ಪೊಲೀಸ್ನವ್ರ ಕೈಯೆಲ್ಲ ಬಳೆ ಎಲ್ಲ ಬಡ್ದದ, ನಮ್ ಟವಲೆಲ್ಲ ಕಿತ್ಕೊಂಡವ್ರ ಪೊಲೀಸ್ನವರು. ಇವರು ಗುಂಡಾಗಿರಿ ಮಾಡ್ತಾವ್ರೆ. GBDA ವತಿಯಿಂದ JMC ಸರ್ವೆ ಆಗ್ತಿತ್ತು. ಆ ಸರ್ವೆಗೆ ಏನು ಲೋಕಲ್ ರೈತರುಗಳು ಇದ್ದಾರೆ ಮತ್ತೆ ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಫರ್ದರ್ ನಮಗೆ ಸಮಸ್ಯೆಗಳಿದಾವೆ. ಒಂದು, ಈಗ ಯಾರು ಬೇಡ ಅಂತಾರೋ ಅವ್ರಿಗೆ ಸಮಸ್ಯೆ ಇಲ್ಲ ಅಂದ್ರೆ ಬಿಟ್ಬಿಡ್ಲಿ. ಈಗ ನಾವು ನಮ್ಮ ಮನಸ್ಸು ಇಚ್ಛೆ ಹೆಂಗಿದೆ ನಾವು ಬಂದಿದ್ದೀವಿ, ಯಾರ್ದು ಒತ್ತಾಯಕ್ಕೆ ಬಂದಿಲ್ಲ. ನಮ್ಮ ಜಮೀನು ನಾವು ಕೊಡಕ್ಕೆ ಅವ್ರ ಅಪ್ಪನ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅವ್ರ ಅಪ್ಪನ ಕೇಳಿ ನೀವು ಕೊಡಬೇಕಾಗಿಲ್ಲ, ನಿಮ್ಮ ಅಪ್ಪನ ಕೇಳಿ ಅವರು ಕೊಡಬೇಕಾಗಿಲ್ಲ. ಇಬ್ರು ಅಪ್ಪಂದ್ರನ್ನೇನು ತರೋದು ಬೇಡ, ನೀವು ಸೆಟ್ಲ್ ಮಾಡ್ಕೊಳ್ಳಿ ಸಾಕು. ಅದು ಅಪ್ಪಂದ್ರು ಕೊಟ್ಟೋಗಿರೋ ಆಸ್ತಿ ಇರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಕೆಲವರಿಗೆಲ್ಲ ಸ್ವಯಾರ್ಜಿತಾನೂ ಇರಬಹುದು. ಹಾಗಾಗಿ ಅಪ್ಪಂದ್ರೆ ಏನು ಬೇಡ ಇದರಲ್ಲಿ. ನೀವೇ ಸದ್ಯಕ್ಕೆ ಸೆಟ್ಲ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಕೊಡಬೇಕು ಅಂತಿರೋರು ಕೊಡಬಾರ್ದು ಅಂತಿರೋರು ಅಪ್ಪನ್ನೂ ಕೇಳಬೇಕಾಗಿಲ್ಲ, ಕೊಡಬಾರ್ದು ಅಂತಿರೋರು ಕೊಡಬೇಕು ಅಂತಿರೋರು ಅಪ್ಪನ್ನೂ ಕೇಳಬೇಕಾಗಿಲ್ಲ. ಖಂಡಿತ ಸರ್ಕಾರ ಈ ಇಶ್ಯೂನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತು ಅಂತ ಅನ್ನಿಸ್ಕೋಬೇಕು ಅನ್ನೋದಾದರೆ ಅದಕ್ಕಿರೋ ಮಾರ್ಗ, ಒಂದು ತಾಳ್ಮೆ, ಎರಡನೆಯದು ಸಾರ್ವಜನಿಕವಾಗಿ ಜನರಿಗೆ ಒಪ್ಪಿತ ರೀತಿಯಲ್ಲಿ ಬಹುಜನರು ಇದರ ಪರವಾಗಿದ್ದಾರೆ ಎಂಬುದನ್ನು ಸಾಬೀತು ಮಾಡುವುದು. ಎಸ್, ಅಷ್ಟೇ ಇವ್ರ ಜವಾಬ್ದಾರಿ. ದಟ್ಸ್ ಆಲ್. ಅಷ್ಟೇ, ಕರೆಕ್ಟ್ ಸರ್. ಮೂರನೆಯದು, ಈ ಯೋಜನೆಯಿಂದ ಆಗಬಹುದಾದ ಘನಂದಾರಿ ಲಾಭ ಏನು ರಾಜ್ಯಕ್ಕೆ? ಈಗಲೂ ಹೇಳ್ತೀನಿ, ಈ ಲೇಔಟಲ್ಲಿ ಬಡವರಿಗೆ ಸೈಟ್ ತಗೊಳಕ್ಕಾಗಲ್ಲ. ಈಗಲೂ ಹೇಳ್ತೀನಿ, ಆ ರೇಟಲ್ಲಿ ಯಾರೋ ಉತ್ತರ ಭಾರತದವರೋ ದಕ್ಷಿಣ ಭಾರತದವರೋ ಕಾಸಿದ್ದವರೋ ತಗೋತಾರೆ ಜನ. ಇನ್ನು ಬಿಡದಿ ಟೌನ್ಶಿಪ್ ಸರ್ವೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ಷೇಪ ಮಾಡಿದ್ದಾರೆ. ರೈತರು ಶಾಂತಿಯುತವಾಗಿ ಹೋರಾಟ ಮುಂದುವರಿಸಿ, ಪೊಲೀಸರು ಸರ್ಕಾರದ ಸೂಚನೆಗೆ ಹೆದರ್ಕೊಳ್ಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಕೂಡ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ. ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಶಾಂತಿಯುತವಾಗಿ ನಿಲ್ತಾ ಇರತಕ್ಕಂಥದ್ದೇನಿದೆ, ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆನೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ರೈತರ 80% ಜನ ಒಪ್ಪಿಗೆ ತಗೊಂಡ್ಬಿಟ್ಟಿದೀವಿ, ಪಡ್ಕೊಂಡಿದೀವಿ, ದುಡ್ಡು ಕೊಡ್ತಾ ಇದೀವಿ, ಈಗಾಗಲೇ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಬಿಡದಿ. ಆಲ್ ರೈಟ್ ಪಾ, ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಕಾರ 80% ಇಲ್ಲ ಅಂತ. ಆಲ್ ರೈಟ್, ನೀವಿಬ್ಬರು ಅಟ್ಲೀಸ್ಟ್ ಅಥವಾ ಯಾರೋ ಒಬ್ಬರು ನಿಖಿಲ್ ಕುಮಾರಸ್ವಾಮಿನೇ ಇಟ್ಕೊಳ್ಳೋಣ. ಆಯಾ ಗ್ರಾಮಗಳಲ್ಲಿ ಪಂಚಾಯಿತಿ ಮಾಡಿ 80% ಜನ ಇದರ ವಿರೋಧವಾಗಿದ್ದಾರೆ ಅಂತ ಅವ್ರವ್ರ ಹಕ್ಕುಪತ್ರದ ಸಮೇತ ಪ್ರೊಡ್ಯೂಸ್ ಮಾಡಿರಿ. ಓಕೆ, ಅದು ಕರೆಕ್ಟ್ ಐಡಿಯಾ. ಆಲ್ ರೈಟ್. ಅವರೇ ಸರ್ಕಾರದವ್ರು ಮಾಡೋಕ್ಕೆ ತಯಾರಿ ಇಲ್ವಲ್ಲ, ಬೂಸಿ ಬಿಡ್ತಿದಾರಲ್ಲ, ಬುರುಡೆ ಬಿಡ್ತಿದ್ದಾರೆ ತಾನೆ. ಹೌದು, ಅವ್ರು ಯಾರದ್ದೋ ಆಸ್ತಿ ಹೊಡ್ಕೊಂಡು ತಿಂದುಬಿಟ್ಟು ತೇಗುಬಿಟ್ಟು ಇನ್ನಷ್ಟು ಆಸ್ತಿ ಮಾಡ್ಕೊಳ್ಳೋಕೆ ಓಡಾಡ್ತಿದ್ದಾರೆ ತಾನೆ. ದಟ್ಸ್ ಆಲ್ ಯೂಸ್ ಆರೋಪ, ಅಷ್ಟೇ ತಾನೆ. ಆಲ್ ರೈಟ್, ಯು ಪ್ರೂವ್ ಇಟ್ ಫ್ರಮ್ ದ ರಿವರ್ಸ್ ಸೈಡ್. ಹಾಗಾದ್ರೆ ದಿನಕ್ಕೊಂದು ಪಂಚಾಯಿತಿ ಇವತ್ತು ಈ ಊರಿನಲ್ಲಿ ಒಟ್ಟಿಗೇನೂ ಬೇಡ, ಒಂದು ವಾರ ಮಾಡಿರಿ, ದಿನಕ್ಕೊಂದು ಪಂಚಾಯಿತಿ. ಇಲ್ಲಿ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಡಾಕ್ಯುಮೆಂಟ್.
ಈ ಊರಿನಲ್ಲಿ ಇರುವ ಒಟ್ಟು ಕುಟುಂಬಗಳು 300. ಈ 300 ಕುಟುಂಬಗಳಿಗಿರುವ ಒಟ್ಟು ಆಸ್ತಿ ಅಥವಾ ಜಮೀನು ಇವರು ಹೇಳುತ್ತಿರುವ ಪ್ರಕಾರ ಯಾವುದಕ್ಕೆ ಸ್ವಾಧೀನಕ್ಕೆ 600 ಎಕರೆ. ಈ 600 ಎಕರೆ ಪರವಾಗಿ ನಾವು ಕೊಡುವುದಿಲ್ಲ ಎಂದು ನಿಂತಿರುವವರು 596 ಎಕರೆ ಅವರು ಇಲ್ಲಿದ್ದಾರೆ. ಡಿಸ್ಪ್ಯೂಟ್ ಮಾಡ್ರಪ್ಪ ಇವ್ರನ್ನ ಅಲ್ಲ ಅಂತ ಅಷ್ಟೇ. ಅದಾದ್ರು ಮಾಡ್ರಪ್ಪ, ಅದಾದರೂ ಮಾಡಬೇಕು. ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತೆ ಸರ್. ಯಾವುದು ಮಾಡದೇ ಇದ್ರೆ ನಾವೇನು ಮಾಡೋಣ? ಹೌದು. ಇರಾನ್ ಮೇಲಿನ 3ನೇ ಹಂತದ ದಾಳಿನಲ್ಲಿ ಅಮೆರಿಕವು 140ಕ್ಕೂ ಹೆಚ್ಚು ಸೇನಾನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಿರ್ದಿಷ್ಟವಾಗಿ ಒಂದಷ್ಟು ಬಾಂಬ್ಗಳನ್ನು ಹಾಕಿದೆ ಅಥವಾ ಕ್ಷಿಪಣಿ, ಡ್ರೋನು, ಡ್ಯಾಶ್ ಬಳಸಿದೆ. ಇರಾನ್ ಮಾತ್ರ ತನ್ನ ಡ್ರೋನ್ಗಳನ್ನು ಬಳಸ್ಕೊಂಡು ಸಣ್ಣ ಸಣ್ಣ ಅಸ್ತ್ರಗಳನ್ನು ಬಳಸ್ಕೊಂಡು ಹಡಗುಗಳ ಮೇಲೆ ದಾಳಿ ಮಾಡೋದು ಅಥವಾ ಎಲ್ಲೆಲ್ಲೋ ಅಮೇರಿಕಾದ ಎಲ್ಲ ಕತಾರ್ನಲ್ಲಿರೋ ಅಥವಾ ಕುವೈಟಲ್ಲಿರೋ ಅಂತ ಅದರ ಬೇಸ್ಗಳ ಮೇಲೆ ಸಣ್ಣ ಸಣ್ಣ ದಾಳಿ ಮಾಡಿಬಿಡೋದು, ಈ ಥರ ಮಾಡ್ತಾ ಇದ್ದಾರೆ. ಅಂದರೆ ಆನೆ ನುಗ್ಗಿ ಬರ್ತಾ ಇದ್ದಾಗ ಇರುವೆ ಬಿಟ್ಟು ಕಚ್ಚಿಸ್ಬಿಡೋದು. ಹಿಂಗೆ ಇರಾನ್ನ ಐಡಿಯಾ ಅದು. ಅಮೇರಿಕದ ವಿಪರೀತ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಬಳಸೋ ಹಂಗೆ ಮಾಡಿ ತಾನು ಇರುವೆ ಟೈಪ್ ಈ ಚೋಟೆಗಳನ್ನು ಬಿಟ್ಟುಬಿಟ್ಟು ಕಿರಿಕ್ ಮಾಡೋದು. ಅವ್ರದ್ದೆಲ್ಲ ಖಾಲಿ ಆಗಬೇಕು ಅಂತ. ಖಾಲಿ ಆಗಲ್ಲ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೀನಿ, ಅಮೇರಿಕಕ್ಕಿರುವಂತಹ ಆರ್ಥಿಕ ಶಕ್ತಿಗೆ ಅದು ಖಾಲಿ ಪಾಲಿ ಆಗಲ್ಲ. ಒಂಚೂರು ಏರ್ಪೇರ್ ಆಗ್ಬೋದು, ತಡ ಆಗ್ಬೋದು, ಕೆಲವೆಲ್ಲ ಸ್ಟಾಕ್ ಮುಗಿಬೋದು, ಮತ್ತೆ ತರ್ತಾರೆ ಸ್ಟಾಕ್ಸನ್ನ, ಅದು ಬೇರೆ ವಿಚಾರ. ಓಕೆ, ಅದು ಖಾಲಿ ಕೀಲಿ ಆಗಲ್ಲ. ಇರಾನ್ ಹಂಗೇನಾರು ಅಂದ್ಕೊಂಡಿದ್ರೆ ದೇ ಆರ್ ಫೂಲಿಶ್. ಅಮೇರಿಕಾ ಕ್ಯಾನ್ ಸಸ್ಟೈನ್ ದಿ ವಾರ್. ಯುದ್ಧವನ್ನು ಅರಗಿಸಿಕೊಳ್ಳುವ ತಾಕತ್ತು ಅಮೇರಿಕಕ್ಕಿದೆ. ಯುದ್ಧವನ್ನು ಅರಗಿಸಿಕೊಳ್ಳಬಹುದಾದ ದೀರ್ಘಕಾಲದ ಇಂತಹ ಯುದ್ಧವನ್ನು ಅರಗಿಸಿಕೊಳ್ಳ ಇರಾಕ್ ಜೊತೆ ಮಾಡಿದ ಥರ ಅಲ್ಲ ಇದು ಯುದ್ಧ. ಇದನ್ನು ಅರಗಿಸ್ಕೊಳ್ಳೋ ತಾಕತ್ತು ಇರಾನ್ಗಿಲ್ಲ. ಹೌದು, ಇರಾನ್ಗಿಲ್ಲ. ನಮ್ಮ ಜೊತೆ ಯುದ್ಧ ಕೇಳಿತೀವಿ ಅಂತ ಬುರುಡೆ ಬಿಡ್ತಿರ್ತಾರಲ್ಲ ಭಿಕ್ಷುಕ ದೇಶದವರು, ಇಳಿಲಿ. ಅದು ಎಷ್ಟು ದಿನ ತಡ್ಕೋತಾರ ಆ ಯುದ್ಧ ನೋಡೋಣ. ಎಷ್ಟು ದಿನಗಳು ಅಂತ, ಎಷ್ಟು ದಿನ ತಡ್ಕೋತಾರೆ ನೋಡೋಣ ಯುದ್ಧನವರು. ಯುದ್ಧ ತಡೆದುಕೊಳ್ಳಕ್ಕೂ ಶಕ್ತಿ ಇರಬೇಕು. ಆ ಖರ್ಚನ್ನು ಸರಿ ಈಗ ಮಾಡಿದ್ದಾರೆ. ಅಮೇರಿಕಾದ ಉಂಟ್ಕೊಂಡು ಅವರು ಮಾಡಿದ್ದಾರೆ. ಈ ಮಧ್ಯೆ ಹೊತ್ತಲ್ಲಿ ರಷ್ಯಾದು ಡೂಮ್ ಸ್ಟೇ ಯುದ್ಧ ವಿಮಾನವನ್ನು ಇರಾನ್ಗೆ ಕಳಿಸ್ಕೊಟ್ಟಿದೆಯಂತೆ. ಅವರು ವೆಪನ್ಸ್ ಕಳಿಸ್ತಿದ್ದಾರೆ. ಈಗ ಅವ್ರದ್ದು ವಾದ ಏನು? ನೀವು ಅಮೇರಿಕದವರು ಅಸ್ತ್ರಗಳನ್ನು ಯುಕ್ರೇನ್ಗೆ ಮಾರ್ಬೋದು ಅಥವಾ ಯುರೋಪಿಯನ್ ದೇಶಗಳಿಗೆ ಮಾರ್ಬೋದು. ಅವ್ರು ಯುಕ್ರೇನ್ ಕೊಟ್ಟು ರಷ್ಯಾ ಮೇಲೆ ಹಾಕ್ಬೋದು. ನಾವು ಕೊಡ್ತೀವಿ. ಹೌದು, ಇರಾನ್ ಕೊಡಬಾರ್ದು, ನಾವು ಕೊಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ ಇದು ಅಂತ. ನಿಜ. ಬಟ್ ಅದನ್ನು ಅಮೇರಿಕ ನನ್ನ ಮೇಲೆ ನಡೆದಿರುವ ಯುದ್ಧ, ರಷ್ಯಾ ಮೇಲೂ ಯುದ್ಧ ಅಂತಂದರೆ ಆಗ ಅದು ಯುದ್ಧ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಬಟ್ ಒಂದಿದೆ, ಎಲ್ಲೆಲ್ಲಿ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಇದೆ ಅಲ್ಲಿ ಸಾಮಾನ್ಯವಾಗಿ ಅಮೆರಿಕಕ್ಕೆ ಏನೂ ಮಾಡೋಕ್ಕಾಗ್ತಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ ಉತ್ತರ ಕೊರಿಯಾನ. ಉತ್ತರ ಕೊರಿಯಾ ಕೈಯಲ್ಲಿ ಇವತ್ತೊಂದು 60ರಿಂದ 70 ಅಣ್ವಸ್ತ್ರಗಳು ಇರಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಏನು ಮಾಡ್ಕೊಳಕ್ಕಾಗಿದೆ ಅಮೆರಿಕಕ್ಕೆ? ಇದೇ ಮಾತುಗಳನ್ನು ಇದೇ ಡೊನಾಲ್ಡ್ ಟ್ರಂಪ್ ಬುರುಡೆ ಬಿಟ್ಟಿದ್ರಪ್ಪ. ನಾಶ ಮಾಡಿಬಿಡ್ತೀನಿ, ಇಲ್ಲದಂಗೆ ಮಾಡಿಬಿಡ್ತೀನಿ, ಅವನ ರಾಕೆಟ್ ಮ್ಯಾನನ್ನು ತುಳಿದು ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ಚಚ್ಚಿಬಿಡ್ತೀನಿ, ಬೂದಿ ಮಾಡಿಬಿಡ್ತೀನಿ ಅಂತ ಏನು ಬುರುಡೆ ಬಿಟ್ಟಿದ್ದೆ ನಾರ್ತ್ ಕೊರಿಯಾ ಮೇಲೆ. ಏನು ಮಾಡ್ಕೊಳ್ಳೋಕೆ ಏನಿಲ್ಲ. 30 ಇದ್ದಿದ್ದು ಈ ಗಿರಾಕಿ ಫಸ್ಟ್ ಟರ್ಮಲ್ಲಿ ಮಾತಾಡ್ತಿದ್ದ 30 ಇದ್ದಿದ್ದು ಅಣ್ವಸ್ತ್ರದ ತಲೆ ಈಗ 60 ಆಗಿದೆ ಉತ್ತರ ಕೊರಿಯಾನಲ್ಲಿ. ಅವತ್ತು ಅವ್ರ ಪಾಡ್ಗೋರು ಬಾಯಿ ಮುಚ್ಕೊಂಡಿದ್ದವರು ಇವತ್ತು 20% ಅಷ್ಟು ಶೆಲ್ ಇರುತ್ತಲ್ಲ, ಅಂದರೆ ಮದ್ದು ಗುಂಡನ್ನು ತುಂಬಿಬಿಟ್ಟು ಹೊಡೆಯೋದಕ್ಕೆ ಟ್ಯಾಂಕಲ್ಲಿ ಗಿಂಕಲ್ಲಿ ಮತ್ತೊಂದರಲ್ಲಿ ಬಾಂಬ್ಗಳು ಇದೆಲ್ಲ ಶೆಲ್, ಅದು 35% ನಾರ್ತ್ ಕೊರಿಯಾನೇ ಸಪ್ಲೈ ಮಾಡ್ತಿರೋದು ರಷ್ಯಾಗೆ. ಓಹೋ, ಓಕೆ. ಏನು ಮಾಡ್ಕೊಂಡ್ರಿ? ಏನಿಲ್ಲ. ಚೈನಾಗೆ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಏನು ಮಾಡ್ಕೊಂಡಿದ್ದೀರಿ? ಏನಿಲ್ಲ. ಅವ್ರನ್ನ ಹೆದರಿಸ್ತಾರೆ. ಹೆದರದೇ ಇದ್ದವನು ತಿರುಗಿ ನಿಂತ್ಕೋತಾನೆ. ಅದೇನು ಮಾಡ್ಕೊ ಹೋಗಂತಾನೆ. ಹೌದು, ಅಷ್ಟೇ. ಹಾಗಾಗಿ ಅಮೇರಿಕಾನೂ ಅಷ್ಟೇ, ಎಲ್ಲನೂ ನಾನು ಇಷ್ಟ ಬಂದಂಗೆ ಮಾಡ್ತಿದ್ರೆ ಅವರು ರಷ್ಯಾನವರು ಮಾಡ್ತಾರೆ. ಈ ಮಧ್ಯೆ ಎಲ್ಲರಿಗೂ ವರಿ ಬಂದಿರೋದು ಈ ಎಲ್ಲದ್ರ ಗಲಾಟೆ ಮಧ್ಯೆ. ಇರಾನ್ ಮನೆ ಹಾಳಾಗಲಿ, ರಷ್ಯಾನವ್ರು ಎಂತಾದರೂ ಮಾಡ್ಕೊಳ್ಳಿ, ಅಮೇರಿಕದವ್ರು ಕತೆ ಹಿಂಗೆ, ಅವುಗಳ ಕತೆ ಹಿಂಗೆ, ಇವುಗಳ ಕತೆಗೆ ನಮ್ಮ ಪ್ರಾಣ ಹೋಗ್ತಿರೋದು ಎಲ್ಲಿ ಅಂತಂದರೆ ಎಲ್ಲಿ ಸರ್? ಬ್ಯಾರಲ್ ಬೆಲೆ ಏರ್ತಾ ಇರೋದು $80 ಬಂತೀಗ. ಇನ್ನು ಮುಂದಕ್ಕೆ ಹೋದರೆ ಬಿತ್ತು ಏಟು ಇಂಡಿಯಾ ಅಂತ ದೇಶಗಳಿಗೀಗ. ಮತ್ತೆ ನಮಗೆ ತಡ್ಕೊಳ್ಳೋಕೆ ಶಕ್ತಿ ಇದೆಯಾ ನೋಡಿ. ಕಳೆದ ತಿಂಗಳಲ್ಲಿ ಒಂದು $7-8 ಬಿಲಿಯನ್ ಅಷ್ಟು ನಮ್ಮದು ವಿದೇಶಿ ವಿನಿಮಯ ಹೆಚ್ಚಾಗಿ ನಮ್ಮ ಒಟ್ಟು ವಿದೇಶಿ ಸಂಗ್ರಹ ಒಂದು 700 ಬಿಲಿಯನ್ 695 ಬಿಲಿಯನ್ ವ್ಯಾಪ್ತಿಗೆ ಬಂದು ನಿಂತ್ಕೊಂಡಿದೆ. ಬಚಾವಾಗಿ 700ರಲ್ಲಿದೆ. ಇಲ್ಲಿವರೆಗೂ ಬೀಳ್ತಾ ಇದ್ದಿದ್ದು ಈಗ ಹೊಸದಾಗಿ ಒಂದು 7-8 ಬಿಲಿಯನ್ ಒಳಗೆ ಬಂದಿದೆ. ಬಟ್ ಅದು ನಿಲ್ಲಲ್ಲ. ಈ ಥರ ರೇಟಲ್ಲಿ ಹೋಗ್ಬಿಟ್ರೆ ಕರಗೋಗ್ಬಿಡುತ್ತೆ. ಕರಗಿದ್ರೆ ಈ ಥರ ಇದೊಂದು 6 ತಿಂಗಳೋ 1 ವರ್ಷನೋ ಎಲ್ಲ ಯುದ್ಧ ನಡ್ಕೊಂಡು ಹಿಂಗೆ ಕರಗೋಗ್ಬಿಟ್ರೆ ನಮ್ದು ಏನಾದ್ರು ವಿದೇಶಿ ವಿನಿಮಯ ರೂಪಾಯಿ
ಕುಡ್ ಬಿ ಈವನ್ 125 rupees. ಓಹೋ ಹ್ಞೂ ಆಗ್ಬೋದು, ನನಗೇನು ಆಶ್ಚರ್ಯ ಆಗಲ್ಲ ಅದಾದರೆ, 125 ನನಗೇನು ಆಶ್ಚರ್ಯ ಆಗಲ್ಲ. ಓಕೆ, ಅವಾಗೆಲ್ಲ ಆಟೋಮೆಟಿಕ್ ಫ್ರೀ ಫಾಲ್ ಆಫ್ ರುಪಿ ಅಗೇನ್ಸ್ಟ್ ದ ಡಾಲರ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದಾಗ, ಆಗಲ್ಲ ಅಂತ ಯಾರು ಹೇಳಬೇಡಿ. 100 ರೂಪಾಯಿ ಆಗತ್ತೆ ಅಂತ ಯಾರು ಹೇಳ್ತಿದ್ದು? ನಾನು ಹೇಳ್ತಾನೆ ಇದ್ದೆ ಇದನ್ನು 6 ತಿಂಗಳಲ್ಲಿ, 1 ವರ್ಷದಿಂದ ಅದು 100 ರೂಪಾಯಿಗೆ ಬರುತ್ತೆ, 100 ರೂಪಾಯಿಗೆ ಬರುತ್ತೆ ಅಂತ. ಏನೋ ಈ ಮಧ್ಯೆ ಇರಾನ್ನಲ್ಲಿ ಒಂದು ಹಿಟ್ ಲಿಸ್ಟ್ ಮಾಡ್ಕೊಂಡಿದ್ದಾರಂತೆ. ಅದ್ರಲ್ಲಿ ಏನಂತಂದರೆ ಇವ್ರನ್ನೆಲ್ಲ ಮುಗಿಸ್ಬಿಡೋಣ ಜೈ ಜೈ ಅಂತ. ಯಾರೋ ಟ್ರಂಪು, ನೆತನ್ಯಾಹು, ಇಸ್ರೇಲ್ ರಕ್ಷಣಾ ಮಂತ್ರಿ, ಇಸ್ರೇಲ್ ಸೇನಾ ಮುಖ್ಯಸ್ಥ ಪೀಟ್ ಹೆಕ್ಸೆತ್, ಮಾರ್ಕೋ ರೂಬಿಯೋ ಡ್ಯಾಶ್ ಡ್ಯಾಶ್ ಡ್ಯಾಶ್, ಜಾರ್ಜಿಯಾ ಮೆಲೋನಿ, ಯಾರು ಇಟಲಿ ಪ್ರಧಾನಿ ಆಕೆ, ಯಾಕೆ ಫೆಡ್ರಿಕ್ ಮತ್ತು ಜರ್ಮನ್ ಚಾನ್ಸಲರು, ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಅಧ್ಯಕ್ಷ, ಕೀತ್ ಸ್ಟಾರ್ಮರ್ ಇಂಗ್ಲೆಂಡ್ ಪ್ರಧಾನಿ. ಆ ಪಾರ್ಟಿನೇ ಇರಲ್ಲ ಇನ್ನೊಂದು 20 ದಿನದಲ್ಲಿ ಪಾಪ. ಎಲ್ಲ ಯುರೋಪಿಯನ್ ಕಂಟ್ರೀಸ್ ಅವ್ರನ್ನ ಪ್ರಕಾರ ಪಟ್ಟಿ ನೋಡದೆ ಇದನ್ನ ಇರಾನ್ನಲ್ಲಿ ಮಾಡ್ದಲ್ಲ, ಯಾವುದೋ ವೆಬ್ಸೈಟೋ ಪೇಪರ್ನವನೋ ಯಾವನೋ ಪಬ್ಲಿಷ್ ಮಾಡಿರೋ ಲಿಸ್ಟ್ ಇದು. ಸೀರಿಯಸ್ನೆಸ್ ಇಲ್ಲ ಇದಕ್ಕೆ. ಎಸ್. ಇನ್ನು ಮಾಜಿ ಮನೆ ಕೆಲಸದಾಕೆ ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಜೆಡಿಎಸ್ ನಾಯಕ ಶಾಸಕ ಎಚ್ ಡಿ ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಪ್ರಕರಣದಲ್ಲಿ ಹೈಕೋರ್ಟ್ ಇವರನ್ನ ಖುಲಾಸೆ ಮಾಡಿತ್ತು. ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮನವಿ ಹೋಗಿತ್ತು. ಈಗ ಸುಪ್ರೀಂ ಕೋರ್ಟ್ ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಪಾರ್ದಿವಾಲಾ ಮತ್ತು ವಿನೋದ್ ಚಂದ್ರನ್ ಅವರ ಪೀಠ ಪ್ರಕರಣವನ್ನು ಹೈಕೋರ್ಟ್ ನಿರ್ವಹಿಸಿದ ರೀತಿಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಹೈಕೋರ್ಟು ಆರೋಪಗಳನ್ನು ಹೆಂಗೆ ಬದಲಾಯಿಸ್ತೀರಾ? ಆರೋಪಗಳ ಸ್ವರೂಪ ಮತ್ತು ತನಿಖೆಯಲ್ಲಿ ಸಂಗ್ರಹವಾದ ದಾಖಲೆಯನ್ನು ಪರಿಗಣಿಸಿದಾಗ ಯಾವ ಆಧಾರದ ಮೇಲೆ ಆರೋಪಗಳನ್ನ ಕೈಬಿಟ್ಟಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿದೆ. ಇದಕ್ಕೆ ಉತ್ತರಿಸಿದ ರಾಜ್ಯ ಸರ್ಕಾರದ ಪರ ವಕೀಲರು, ತನಿಖೆಯಲ್ಲಿ ಸಾಕಷ್ಟು ಪ್ರಾಥಮಿಕ ಸಾಕ್ಷ್ಯಗಳು ಲಭ್ಯ ಇದೆ ಸರ್, ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೀಬೇಕಿತ್ತು, ಆದರೆ ಖುಲಾಸೆಗೊಳಿಸಿದ ಹೈಕೋರ್ಟ್ ಆದೇಶದಿಂದ ನ್ಯಾಯಾಂಗ ಪ್ರಕ್ರಿಯೆಗೆ ಧಕ್ಕೆ ಆಗೋ ಸಾಧ್ಯತೆ ಇದೆ ಅಂತ ದಾಖಲೆಗಳನ್ನು ಪರಿಶೀಲಿಸುವ ಅಗತ್ಯತೆಯನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಪರಿಶೀಲಿಸಲಿ, ತೀರ್ಪು ಕೊಡಲಿ, ಆಮೇಲೆ ನೋಡೋಣ. ಹೌದು, ಅಲ್ಲಿವರೆಗೂ ಬರೀ ಕಾಮೆಂಟ್ ಏನು ಮಾಡಿತ್ತು ಅದನ್ನು ಹೇಳೋಣ ಅಷ್ಟೇ.